ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಈ ದಿಸೆಯಲ್ಲಿ ನಾವು ಜನವರಿ 1 ಮಾಡಿರಬೇಕಾಗಿದ್ದದ್ದು ಮಾಡಬಾರದ್ದು ಈ ಲೀಸ್ಟನ್ನು ನೋಡಿದ್ವಿ. ಆ ಲೀಸ್ಟ್ನಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಓದಬೇಕು, ವರ್ಡ್ ಬೈ ವರ್ಡು ಒಂದು 3 ಸಲ ಓದ್ಕೊಂಡ್ರೆ ಒಳ್ಳೆಯದು. ನೋಟ್ಸನ್ನು ವರ್ಡ್ ಬೈ ವರ್ಡು ಒಂದು ಸಲ ಓದಬೇಕು. ಮುಖ್ಯಾಂಶಗಳನ್ನು ಬರೆದಿಟ್ಕೊಂಡು ಅದನ್ನು ಶುರು ಮಾಡಬೇಕೀಗ. ಸೊ ಹೀಗೆಲ್ಲ ನೋಡ್ಕೊಂಡ್ವಿ. ಮಾಡಬಾರದ್ದನ್ನು ಪಟ್ಟಿ ಮಾಡಿದ್ವಿ. ನೋ ಪೇರೆಂಟ್ಸ್, ನೋ ರಿಲೇಟಿವ್ಸ್, ನೋ ಈಟಿಂಗ್ ಔಟ್ಸೈಡ್, ನೋ ಡ್ರಿಂಕಿಂಗ್ ಔಟ್ಸೈಡ್. ಹೊರಗಡೆ ತಿನ್ನುವ ಹಾಗಿಲ್ಲ, ಹೊರಗಡೆ ಏನನ್ನು ಕುಡಿಯುವ ಹಾಗಿಲ್ಲ, ಹೊರಗಡೆ ಯಾವುದೇ ರೀತಿಯ ಫಂಕ್ಷನ್ನು, ಪಿಕ್ನಿಕ್ಕು, ಟೂರು, ಪಾರ್ಟಿ ಎಲ್ಲವೂ ಇಲ್ಲ. ಹೀಗೆ ನಾವು ಡೂಸ್ ಆ್ಯಂಡ್ ಡೋಂಟ್ಸ್ ಜನವರಿ 1 ಮಾಡಿರಬೇಕಾಗಿದ್ದದ್ದು ಮಾಡಬಾರದು ಈ ಪಟ್ಟಿಯನ್ನು ನೋಡಿದ್ವಿ. ಯಾವತ್ತಿಗೆ? ಜನವರಿ 1ಕ್ಕೆ. ಸರ್, ನೀವು ಹೇಳಿದ್ರಿ ಜನವರಿ 1 ಮೇಲೆ ಭಾರತ್ ಬಂದ್, ಕರ್ನಾಟಕ ಬಂದ್, ನಿಮ್ಮೂರು ಬಂದ್, ಎಲ್ಲ ಕ್ಲೋಸ್, ನೋ 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 ಅಂದುಬಿಟ್ರಿ ಹಿಂದಿನ ಎಪಿಸೋಡಲ್ಲಿ. ಹಾಗಾದರೆ ನಾವು ನಾಳೆಯಿಂದ ಏನು ಮಾಡಬೇಕು? ಜನವರಿ 1 ಮೇಲೆ ಪರೀಕ್ಷಾ ಸಮಯ. ಏನು ಮಾಡಬೇಕು? 3 ಕೆಲಸಗಳನ್ನು ಮಾಡಬೇಕು ಅಷ್ಟೇ. ಮೊದಲನೇದು 8 3 24 ಗಂಟೆ ನಿದ್ದೆ ಮಾಡಬೇಕು. ಎಷ್ಟು ಮಾಡಬೇಕು? ನಿದ್ದೆ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ನಿಮಗೆ. ನಿದ್ದೆ ಅಂದ್ರೇನು? ವಾಟ್ ಈಸ್ ಸ್ಲೀಪ್? ದ ಡೆಫಿನೇಷನ್ ಆಫ್ ಸ್ಲೀಪ್: ದೇಹ ಮತ್ತು ಮನಸ್ಸಿಗೆ ಕೊಡುವ ವಿಶ್ರಾಂತಿ. ವಿಶ್ರಾಂತಿ ಯಾಕೆ ಬೇಕು? ನೀವೇನಾದ್ರು ಕೆಲಸ ಮಾಡಿದರೆ ತಾನೇ. ದೇಹ ಮತ್ತು ಮನಸ್ಸಿಗೆ ಏನಾದ್ರು ಕೆಲಸ ಮಾಡಿದರೆ ವಿಶ್ರಾಂತಿ ಬೇಕು. ಫ್ಯಾನು ಒಂದೇ ಸಮ 6 ಗಂಟೆ 8 ಗಂಟೆ ತಿರ್ಗೋಕ್ಕಾಗತ್ತಾ? ಯಾವುದೇ ಯಂತ್ರಗಳು ತಿರುಗಲ್ಲ, ಅದಕ್ಕೂ ರೆಸ್ಟ್ ಬೇಕು. ಹಾಗೆ ದೇಹನೂ ಒಂದು ಯಂತ್ರ, ಮನಸ್ಸು ಒಂದು ಯಂತ್ರ, ಬುದ್ಧಿ ಬ್ರೈನು ಇದು ಒಂದು ಯಂತ್ರ, ಇದಕ್ಕೆ ರೆಸ್ಟ್ ಬೇಕು. ಆದ್ದರಿಂದ ನೀವು ಬೆಳಗ್ಗೆ 5-5:30 6 ಗಂಟೆಯಿಂದ ರಾತ್ರಿ 10-10:30 11 ಗಂಟೆವರೆಗೆ ಒಂದೇ ಸಮ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೌದ್ಧಿಕವಾಗಿ ಕೆಲಸ ಮಾಡಿದ್ರಿಂದ ರೆಸ್ಟ್ ಬೇಕು. ಸರ್, ನಮಗೆ ಈ 50 ದಿನಕ್ಕೆ ವಿಷಯ ಹೇಳಿ. ಎಷ್ಟು ಮಲಗಬೇಕು? ನಿದ್ದೆ ಅಂತೂ ಬೇಕು, ನಂಬರ್ 1. ಎಷ್ಟು ನಿದ್ದೆ ಬೇಕು? 6 ಗಂಟೆ. ಆದರೆ 6 hours 6 ಗಂಟೆ ಅಲ್ಲ ಮುಖ್ಯ, ಯಾವಾಗ ಮಾಡಬೇಕು ಅನ್ನೋದು ಮುಖ್ಯ. ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮುಂದಿನ 50-60 ದಿನ, ಜನವರಿ 1ರಿಂದ ಒಂದು 70-80 ದಿನ ಇದೆ ಮಾರ್ಚ್ ತನಕ. ಈಗ ನಾನು ಫೆಬ್ರವರಿಲಿ ಮಾತಾಡ್ತಿರೋದ್ರಿಂದ ನಿಮಗೆ 30-40 ದಿನ, ಇಲ್ಲದೇ ಜನವರಿ 1ರಿಂದ ನಾವು ಮಾತಾಡ್ತಿರೋದು. ಎಷ್ಟೊತ್ತು ಮಲಗಬೇಕು? 6 ಗಂಟೆ. ಟೈಮ್ ಯಾವುದು? 11 to 5, 11ರಿಂದ 5, 6 hours. ಇಲ್ಲ ಸರ್ ಜಾಸ್ತಿ ಬೇಕು, 10:30ರಿಂದ 5:30. ಇಲ್ಲ ಸರ್ ಇನ್ನೂ ಜಾಸ್ತಿ ಬೇಕು, 10ರಿಂದ 6. ಆದರೆ ಸರಿಯಾದದ್ದು 6 hours 11 to 5, ಇಲ್ಲ ಇನ್ನೂ ಜಾಸ್ತಿ ಬೇಕು ಅಂದರೆ 10:30 to 5:30, 7 hours. ಸೊ ಅಲ್ಲಿಗೆ ನಿದ್ದೆಯ ವಿಷಯ ಮುಗೀತು. 6 or 7 hours ಆಯಿತು. ಈಗ ಇನ್ನೊಂದು ದೊಡ್ಡ ವಿಷಯ, ಶಾಲೆ. ಕೆಲವರು ರ್ಯಾಂಕ್ ಸ್ಟೂಡೆಂಟ್ಸು, ಜಾಂಡ್ರು ಶಾಲೆಗೆ ಹೋಗಲ್ಲ. ಸರ್, ಪಾಠ ಮುಗಿದಿದೆ, ಮನೇಲೇ ಓದ್ಕೋತೀವಿ, ಸ್ಟಡಿ ಹಾಲಿಡೇಸು. ಯಾವ ಕಾರಣಕ್ಕೂ ಹಾಗೆ ಮಾಡಬಾರದು. ಈಗಂತೂ ಎಲ್ಲ ಶಾಲೆಗಳಲ್ಲೂ, ಸರ್ಕಾರಿ ಶಾಲೆಗಳಲ್ಲೂ, ಎಲ್ಲ ಶಾಲೆಗಳಲ್ಲೂ ಕೂಡ ಪರೀಕ್ಷೆಯ ಕೊನೆ ಎಕ್ಸಾಮಿನ ದಿನದವರೆಗೂ ತರಗತಿಗಳು, ಕ್ಲಾಸು, ಶಾಲೆ ನಡೀತಿರುತ್ತೆ. ಯಾರೂ ಮಿಸ್ ಮಾಡಬೇಡಿ, ಹೋಗಲೇಬೇಕು. ಮನೇಲೇ ಕೂತ್ಕೊಂಡ್ರೆ ಓದೋಕ್ಕಾಗಲ್ಲ. ಅಬ್ಬಬ್ಬ ಅಂದರೆ 1 ಗಂಟೆ 2 ಗಂಟೆ 3 ಗಂಟೆ ಆ್ಯಕ್ಟಿವ್ ಆಗಿ ಉತ್ಸಾಹದಲ್ಲಿ ಪ್ರೇರಣೆಯಿಂದ ಇರಬಹುದು. ಆಮೇಲೆಲ್ಲ ಹೋಯ್ತು ಟೈಮು. ಶಾಲೆಯಲ್ಲಿ ಹಾಗಲ್ಲ. ಒಂದೊಂದು ಪೀರಿಯಡ್ಗೆ ಒಬ್ಬೊಬ್ಬರು ಮೇಷ್ಟ್ರು ಬರ್ತಾರೆ. 6-7 ಗಂಟೆ 6-7 ಸಬ್ಜೆಕ್ಟು ಎಲ್ಲವನ್ನು ಕೂಡ ನೀಟಾಗಿ ಮಾಡ್ತಾರೆ. ಒಂದು 5-10 ಮಾರ್ಕ್ಸ್ ಬರ್ತಾ ಹೋಗುತ್ತೆ ಜನವರಿ 1 ಮೇಲೆ. ಆದ್ದರಿಂದ ಶಾಲೆಯನ್ನು ತಪ್ಪಿಸಬೇಡಿ, ಕೊನೆಯ ದಿನದವರೆಗೂ ತಪ್ಪಿಸಬೇಡಿ. ಆಯಿತು. ಸೊ ಎಷ್ಟು ಗಂಟೆ? ಒಂದು 7 ಗಂಟೆ ಅಲ್ವೇ? ಸೊ 7 hours ನಿದ್ದೆ, 7 hours ಶಾಲೆ, 7 14. ಇನ್ನೆಷ್ಟು ಉಳೀತು? 10 ಗಂಟೆ. ಈ 10 ಗಂಟೆಯಲ್ಲಿ 3 ಗಂಟೆ ಬಿಟ್ಬಿಡಿ. ಏನೋ ನಿದ್ದೆ, ಊಟ, ತಿಂಡಿ ಆಯ್ತೆ, ನಿಮ್ಮ ರೆಸ್ಟು, ನಿಮ್ಮ ಎಂಟರ್ಟೈನ್ಮೆಂಟು, ಇದೆಲ್ಲದಕ್ಕೂ ಆಯಿತು. ನಿಮ್ಮ ಪರ್ಸನಲ್ ಕೆಲಸ ಆಯಿತು. ಇನ್ನು ಉಳಿದಿದ್ದೆಷ್ಟು? 7 ಗಂಟೆ. ಸರ್, ಈ 7 ಗಂಟೆನ ನೀವು ಭಾರತ್ ಬಂದು ಕರ್ನಾಟಕ ಬಂದು ಎಲ್ಲ ಬಂದನ್ಬಿಟ್ರಲ್ಲ, ಈಗ ಅದನ್ನೇನು ಮಾಡಬೇಕು? ಆ 7 ಗಂಟೆನ, ಇರೋದೇ 7 ಗಂಟೆ, ಅದನ್ನು ಅಧ್ಯಯನಕ್ಕೆ, ಸ್ಟಡಿಗೆ ಬಳಸ್ಕೋಬೇಕು. ಆದರೆ ಸ್ಟಡಿಗೆ ಹೆಂಗೆ ಬಳಸೋದು? ಹಿಂದೆಲ್ಲ ಹೆಂಗೆ ಓದ್ತಿದ್ರಿ ಹೇಳಿ? 6 ಗಂಟೆ ಸಂಜೆ ಕೂತ್ರೆ ರಾತ್ರಿ 10-10 11 ಗಂಟೆವರೆಗೂ ಒಂದೇ ಸಮ ಓದ್ತಿದ್ರಿ, ಸ್ವಲ್ಪ ಬ್ರೇಕ್ ತಗೋತಿದ್ರಿ, ನಡೀತಿತ್ತು. ಆದರೆ ಈಗ ಹಾಗಲ್ಲ. ಒಂದೇ ಪುಸ್ತಕನ 1 ಗಂಟೆ 2 ಗಂಟೆ 3 ಗಂಟೆನೂ ಇಟ್ಕೊಂಡಿದ್ದು ಉದಾಹರಣೆಗಳಿದೆ. ಹಿಂದೆಲ್ಲ
ಈಗ ಹಾಗಲ್ಲ. ಹಾಗಾದರೆ ಈಗ ಓದೋದು ಹೆಂಗೆ? ಎಲ್ಲ ನನ್ನೇ ನೋಡಬೇಕು, ನನ್ನ ಕೈ ನೋಡಬೇಕು, ನನ್ನ 2 ಕೈಗಳನ್ನು ಕರೆಕ್ಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಜನವರಿ 1ರ ನಂತರ ಓದುವ ಬಗೆ ಹೇಗೆ, ಓದುವ ರೀತಿ ಹೇಗೆ ಹೇಳ್ತಾ ಇದ್ದೀನಿ. ನನ್ನ ಕೈ ನೋಡಿ, ಚಿಕ್ಕದಾಗಿ ಓದಿ, ಚಿಕ್ಕದಾಗಿ ಬರೆದು, ಚಿಕ್ಕದಾಗಿ ವಿಶ್ರಾಂತಿ, ಚಿಕ್ಕದಾಗಿ ಓದಿ, ಚಿಕ್ಕದಾಗಿ ಬರೆದು, ಚಿಕ್ಕದಾಗಿ ವಿಶ್ರಾಂತಿ. ಅರ್ಥ ಆಗಲಿಲ್ಲ, ಅರ್ಥ ಮಾಡಿಸ್ತೀನಿ. 30 ನಿಮಿಷ ಓದು, 10 ನಿಮಿಷ ಬರೀ, 5 ನಿಮಿಷ ರೆಸ್ಟ್ ತಗೋ. 20 ನಿಮಿಷ ಓದು, 5 ನಿಮಿಷ ಬರೀ, 3 ನಿಮಿಷ ರೆಸ್ಟ್ ತಗೋ. ಇದಕ್ಕಿಂತ ಇದು ಕಡಿಮೆ ಸಮಯ, ಇದಕ್ಕಿಂತ ಇದು ಕಡಿಮೆ ಸಮಯ, ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇರಬೇಕು. ಮತ್ತು ಓದಿದ ಮೇಲೆ ಬರೀಬೇಕು, ಬರೆದ ಮೇಲೆ ಚಿಕ್ಕ ರೆಸ್ಟ್ ತಗೋಬೇಕು. ನೋಡಿ ಹೇಗಿದೆ. ಆಮೇಲೆ ಕೋರ್ ಸಬ್ಜೆಕ್ಟ್ಸು ಲ್ಯಾಂಗ್ವೇಜಸ್ಸು ಆಲ್ಟರ್ನೇಟ್ ಮಾಡಬೇಕು. ನಿಮಗೊಂದು ಎಕ್ಸಾಂಪಲ್ಲೇ ಕೊಟ್ಬಿಡ್ತೀನಿ. 30 ನಿಮಿಷ ಸೋಷಿಯಲ್ ಸೈನ್ಸ್ ಅಂತ ಇಟ್ಕೊಳ್ಳೋಣ. ಅದರಲ್ಲೂ ಒಂದು ಸಣ್ಣ ಪೀಸು ಇಡೀ ಸಿಲೆಬಸ್ಸನ್ನು ನಿಮಗೆ ಕ್ವಶನ್ ಆನ್ಸರ್ ಕೊಟ್ಟಿದ್ದಾರಲ್ಲ ಆ ಥರ ಪೀಸ್ಗಳನ್ನಾಗಿ ಮಾಡ್ಕೊಂಬಿಡಿ. 2 ಮಾರ್ಕ್ಸಿಗೆ ಒಂದು ಕ್ವಶನ್ ಇದೆ, ಅದೇ ಒಂದು ಪೀಸು. 1 ಮಾರ್ಕಿಗೆ ಒಂದು ಕ್ವಶನ್ ಇದೆ, ಒಂದು ಆನ್ಸರ್ ಬರ್ಸಿದ್ದಾರೆ, ಇದೇ ಒಂದು ಪೀಸು. 4 ಮಾರ್ಕ್ಸಿಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಆನ್ಸರು, ಇದೇ ಒಂದು ಪೀಸು. ಹೀಗೆ 100 ಪೀಸ್ಗಳು ಪ್ರತಿ ಸಬ್ಜೆಕ್ಟ್ಗಳು ಚಾಪ್ಟರ್ ವೈಸ್ ಇರುತ್ತೆ. ಒಂದೊಂದು ಕ್ವಶನ್ ಆನ್ಸರು, ಅದಷ್ಟು ಒಂದೊಂದು ಪೀಸು. ಹೀಗೆ ಚಿಕ್ಕದಾಗಿ ಒಂದೊಂದು ಪೀಸು ಓದು, ಬರೆ, ವಿಶ್ರಾಂತಿ. ಉದಾಹರಣೆ, ಸೆಕೆಂಡ್ ವರ್ಲ್ಡ್ ವಾರ್, 2ನೇ ಮಹಾಯುದ್ಧದ ಬಗ್ಗೆ 4 ಮಾರ್ಕ್ಸಿನ ಕ್ವಶನ್ ಇದೆ. ಏನದು? ಕಾಸಸ್ ಫಾರ್ ಸೆಕೆಂಡ್ ವರ್ಲ್ಡ್ ವಾರ್, 2ನೇ ಮಹಾಯುದ್ಧದ ಕಾರಣಗಳನ್ನು ತಿಳಿಸಿ. 4 ಮಾರ್ಕ್ಸು, 8 ಲೈನ್ ಇತ್ತು. ಇದನ್ನು 20 ನಿಮಿಷ ಓದು, 10 ನಿಮಿಷ ನೋಡಿಕೊಂಡಾಗಲಿ ನೋಡಿಕೊಳ್ಳದೇ ಆಗಲಿ ಬರೆಯೋದು ಮುಖ್ಯ. ಬರೆಯದೇ ಓದುವವನು ಮೂರ್ಖ. ಅವನಿಗೆ ಯಾವ ರೀತಿಯ ಉದ್ಧಾರವೂ ಆಗೋದಿಲ್ಲ, ಕಷ್ಟ ಆಗುತ್ತೆ. ಯಾಕೆ ನೆನಪಲ್ಲಿಲ್ಲ? ಬರೀತಿಲ್ಲ. ಬರೆದು ಯಾರು ಬರೆದು ಓದುತ್ತಾರೋ, ಯಾರು ಓದಿ ಬರೆಯುತ್ತಾರೋ, ಯಾರು ಓದಿ ಬರೆದು ಮಾಡ್ತಾರೋ ಅವರಿಗೆ ನೆನಪಿರುತ್ತದೆ, ಬರೆಯಲು ಹೊರಗಡೆ ಬರುತ್ತೆ, ಈಸಿ. ಗೊತ್ತಾಗ್ತಿದೆಯಾ? ಅದರಿಂದ ಚಿಕ್ಕದಾಗಿ ಓದಿ, ಚಿಕ್ಕದಾಗಿ ಬರೆದು, ಚಿಕ್ಕದಾಗಿ 2-3 ನಿಮಿಷ ರೆಸ್ಟ್ ಆಯಿತು. ಈಗ ಸೋಷಿಯಲ್ ಸೈನ್ಸ್ ಕಾಸಸ್ ಫಾರ್ ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತಲ್ವೇ, ಸೀದಾ ಕನ್ನಡಕ್ಕೆ ಬಾ. ರನ್ನನ ಗದಾಯುದ್ಧ, ಅದರಲ್ಲೊಂದು ಕ್ವಶನ್ ಆನ್ಸರ್ ಇದೆ. ಅದರಲ್ಲಿ 15 ನಿಮಿಷ ಓದು, 5 ನಿಮಿಷ ಬರೀ, 2 ನಿಮಿಷ ರೆಸ್ಟ್ ತಗೋ. ಸೀದಾ ವಿಜ್ಞಾನಕ್ಕೆ ಬಾ. ಫೋಟೋಸಿಂಥಸಿಸ್, 30 ನಿಮಿಷ ಓದು, 10 ನಿಮಿಷ ಬರೀ, 2 ನಿಮಿಷ ಬರೀ. ವಾಟ್ ಈಸ್ ಫೋಟೋಸಿಂಥಸಿಸ್? ಅಷ್ಟೇ. ಸೀದಾ ಬಾ. ಈಗ ಹಿಂದಿಗೆ ಬಾ. ತುಳಸಿದಾಸರ ದೋಹೆ ಇದೆ, 15 ನಿಮಿಷ ಓದು, 10 ನಿಮಿಷ ಬರೀ, 5 ನಿಮಿಷ ರೆಸ್ಟ್ ತಗೋ. ಮ್ಯಾಥಮೆಟಿಕ್ಸ್ನಲ್ಲಿ ಓದೋದಕ್ಕೇನಿಲ್ಲ, ಎಲ್ಲವನ್ನು ಮಾಡೋದೆ, ಬರೆಯೋದು. 30 ನಿಮಿಷ ಓದು ಅಥವಾ ಬರೀ ವರ್ಕ್ ಮಾಡು, 5 ನಿಮಿಷ ರೆಸ್ಟ್ ತಗೋ. ಹೀಗೆ ಕೋರ್ ಸಬ್ಜೆಕ್ಟ್ಸು ಲ್ಯಾಂಗ್ವೇಜಸ್ಸನ್ನು ಆಲ್ಟರ್ನೇಟ್ ಮಾಡಿ, ಚಿಕ್ಕದಾಗಿ ಓದಿ, ಚಿಕ್ಕದಾಗಿ ಬರೆದು, ಚಿಕ್ಕದಾಗಿ ರೆಸ್ಟ್ ತಗೊಂಡು, ಹೀಗೆ ಸಬ್ಜೆಕ್ಟ್ ಚೇಂಜ್ ಮಾಡಿ, ಹೀಗೆ ನೀನು 7 ಗಂಟೆಗಳ ಅಭ್ಯಾಸವನ್ನು, ಅಧ್ಯಯನವನ್ನು, ಸ್ಟಡಿಯನ್ನು ಜನವರಿ 1ರ ಮೇಲೆ ಮಾಡ್ತಾ ಹೋದರೆ ಅನೇಕ ಲಾಭಗಳಿದೆ. ಕೆಲವರು ಸುಮ್ಮನೆ ಪುಸ್ತಕ ಇಟ್ಕೊಂಡು 2 ಗಂಟೆ 3 ಗಂಟೆ ಒಂದೇ ಪೇಜು, ಒಂದೇ ಚಾಪ್ಟ್ರು, ಇದರಿಂದ ಏನು ಲಾಭ ಆಗಲ್ಲ. ಬೋರು ವಿಷಯ, ನಿಮಗೆ ಅರ್ಥನೂ ಆಗಲ್ಲ, ನಿಮಗೆ ಸರಿಯಾಗಿ ಲಾಭನೂ ಆಗ್ತಿಲ್ಲ, ಮಾರ್ಕ್ಸು ಬರ್ತಿಲ್ಲ, ಸುಮ್ಮನೆ ಟೈಮ್ ವೇಸ್ಟು, ಸುಮ್ಮನೆ ಒಂದು ಪೇಜಲ್ಲಿ ಕೂತಿದ್ದೀರಿ. ಹಾಗಲ್ಲ. ಈ ಥರ ಮಾಡಿದ್ರೆ ಪ್ರತಿ 45 ನಿಮಿಷಕ್ಕೆ 30 ನಿಮಿಷಕ್ಕೆ ಒಂದು ಸಲ ಬೇರೆ ಸಬ್ಜೆಕ್ಟ್ ಬರ್ತಿರುತ್ತೆ. ಓದಿದ್ರಿಂದ, ಟೆಕ್ಸ್ಟ್ ಬುಕ್ ಓದಿದ್ರಿಂದ, ನೋಟ್ಸ್ ಓದಿದ್ರಿಂದ, ಪಾಯಿಂಟ್ಸ್ ಓದಿದ್ರಿಂದ ಲಾಭ. ಓದಿದ್ದನ್ನು ನೋಡ್ಕೊಳ್ಳದೆ ಬರೆದಿದ್ದಕ್ಕೆ ಜ್ಞಾಪಕ ಇರುತ್ತೆ. ತಕ್ಷಣ ರೆಸ್ಟ್ ತೊಗೊಂಡ್ರೆ ಬ್ರೈನ್ ಈಸ್ ಔಟ್ ಆಗುತ್ತೆ. ಮತ್ತು ಓದು ಬರೇ ರೆಸ್ಟ್. ಹೀಗೆ ಚಿಕ್ಕದಾಗಿ ಓದಿ, ಚಿಕ್ಕದಾಗಿ ಬರೆದು, ಚಿಕ್ಕದಾಗಿ ರೆಸ್ಟ್ ತಗೊಳ್ಳುವಂತಹ ಈ ರೀತಿಯ ಓದನ್ನು, ಅಧ್ಯಯನವನ್ನು ಜನವರಿ 1ರಿಂದ ಮಾಡಬೇಕು. ನಿಮಗೊಂದು ಪ್ರಶ್ನೆ ಕಾಡ್ತಾ ಇದೆ, ನಂಗೆ ಗೊತ್ತು. ಏನು ಹೇಳಿ? ಏನಾದರೂ ಪ್ರಶ್ನೆ ಕೇಳಿದರೆ ಏನು ಕೇಳ್ತೀರಿ? ಈಗ ಸರ್ ಇದೆಲ್ಲ ಅರ್ಥ ಆಯಿತು, ಆದರೆ ಈ 2-3 ನಿಮಿಷ ಚಿಕ್ಕದಾಗಿ ಪ್ರತಿ 40 ನಿಮಿಷಕ್ಕೆ ಒಂದು ಸಲ ಓದಿ ಬರೆದು ರೆಸ್ಟ್ ಅಂದ್ಬಿಟ್ರಲ್ಲ, ಇದು ತುಂಬ ಚಿಕ್ಕ ಟೈಮು. 2 ನಿಮಿಷ 3 ನಿಮಿಷ 5 ನಿಮಿಷ ಮ್ಯಾಕ್ಸಿಮಮ್. ಏನು ಮಾಡಬೇಕು? ರೆಸ್ಟ್ ತೊಗೊಳ್ಳೋದು ಹೇಗೆ? ಗುಡ್, ಒಳ್ಳೆ ಪ್ರಶ್ನೆ ಅಲ್ವಾ? ಹಾರ್ಡ್ ಹಿಟ್ಟಿಂಗ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು. ಮೇಲಿಂದ ಹಾರ್ಬಿಡೋದು, ಅಟ್ಟದ ಮೇಲಿಂದ ಹಾರ್ಬಿಡೋದು, ಜೋರಾಗಿ ಕಿರ್ಚ್ಕೊಳ್ಳೋದು, ಓಡೋದು, ಬಿದ್ದುಬಿಡೋದು, ಅಣ್ಣ ತಮ್ಮ ಇದ್ದರೆ ಜಗಳ ಆಡೋದು, ಇವೆಲ್ಲ ಮಾಡಬಾರ್ದು. ಲೈಟ್ ಆ್ಯಕ್ಟಿವಿಟೀಸ್ ಮಾಡಿ, ಚಿಕ್ಕ ಟೈಮು, 2, 3, 4, 5 ನಿಮಿಷ ಚಿಕ್ಕ ಟೈಮು, ಲೈಟ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಮ್ಯೂಸಿಕ್ ಕೇಳ್ಬೋದು, ವಾಕಿಂಗ್ ಮಾಡ್ಬೋದು, ಮುಖ ವಾಶ್ ಮಾಡ್ಕೊಂಡು ಬರ್ಬೋದು, ನೀರು ಕುಡಿಬೋದು, ಬಿಸಿನೀರು ಕುಡಿಬೋದು. ಅಮ್ಮ ಚಪಾತಿ ಮಾಡ್ತಾಯಿದ್ರೆ ನೀನು 1-2 ಲಟ್ಟಿಸ್ಬೋದು. ಟಿ ವಿನಲ್ಲಿ ನ್ಯೂಸ್ ನೋಡಬಾರ್ದು, ಆದರೆ ಅಡ್ವರ್ಟೈಸ್ಮೆಂಟ್ ನೋಡ್ಬೋದು. ಈ ಬ್ರೇಕ್ ಅಂತಾರಲ್ಲ, ಕಮರ್ಷಿಯಲ್ ಬ್ರೇಕ್, ಅದನ್ನು ಮಾಡ್ಬೋದು. ಜಾಸ್ತಿ ಹೊತ್ತಲ್ಲ, ಚಿಕ್ಕ ಟೈಮಲ್ವೇ ಒಂದು ವಾಕ್ ಮಾಡ್ಬೋದು, ಒಂದು ಹಾಡು ಕೇಳ್ಬೋದು, ಲೈಟ್ ಮ್ಯೂಸಿಕ್ ಕೇಳ್ಬೋದು. ಈ ರೀತಿಯ ಕೆಲವು ವಿಚಾರಗಳನ್ನು ಮಾಡಬಹುದು. ಇದೇ ಚಿಕ್ಕದಾಗಿ ರೆಸ್ಟ್ ತಗೊಳ್ಳೋದು. ನೋಡಿ, ಇವತ್ತಿನ ವಿಷಯ ಬಹಳ ಮುಖ್ಯವಾದಂತಹ ಎಪಿಸೋಡ್ ಆಗಿತ್ತಿದು. ಯಾಕೆ? ಜನವರಿ 1ರಿಂದ
ಓದುವುದು ಹೇಗೆ ಅನ್ನೋ ವಿಚಾರವನ್ನು ತಿಳಿಸಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಓದಿ, ಚಿಕ್ಕ ಚಿಕ್ಕದಾಗಿ ಬರೋದು, ಚಿಕ್ಕ ಚಿಕ್ಕದಾಗಿ ರೆಸ್ಟ್ ತೊಗೊಂಡು ನೋಡ್ಕೊಂಡು ಬರೋದು, ನೋಡ್ಕೊಳ್ಳದೆ ಬರೋದು, ಸಬ್ಜೆಕ್ಟನ್ನು ಚೇಂಜ್ ಮಾಡಿ ಹೀಗೆ ಓದಬೇಕು. ಇದೇ ಜನವರಿ 1ರ ಮೇಲೆ ಓದುವ ವಿಧಾನ. ಚೆನ್ನಾಗಿ ಕೇಳಿದ್ರಿ ಅನಿಸುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅನಿಸುತ್ತೆ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ನಡೀತಿರೋ ಕಾರ್ಯಕ್ರಮ ಬಿಡಬೇಡಿ, ಹಿಂದಿಂದೆಲ್ಲ ಮತ್ತೆ ಕೇಳಿ ನೋಡಿ. ಮುಂದೆನೂ ಕೂಡ ಬರ್ತಾ ಇದೆ. ಕೇಳೋರಂತೆ, ಓದೋರಂತೆ ಮತ್ತು ಆ ಸೂತ್ರಗಳನ್ನು ಪಾಲಿಸಬೇಕು. ಸುಮ್ಮನೆ ಕೇಳಿದ್ರೆ ಪ್ರಯೋಜನ ಇಲ್ಲ. ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸಿ.